ಎಲ್ಲರಿಗೂ ನಮಸ್ಕಾರ. ಯುಗಾದಿಯು ಹೊಸ ಆರಂಭದ ಸಂಕೇತವಾದ್ದರಿಂದ ಬಿಳಿ ಎಕ್ಕದ ಗಿಡವು ಜೀವನದಲ್ಲಿ ಹೊಸ ಯಶಸ್ಸು, ಆರೋಗ್ಯ ಮತ್ತು ಸಮೃದ್ಧಿಯನ್ನು ತರುತ್ತದೆ ಎಂಬ ನಂಬಿಕೆಯೊಂದಿಗೆ ನಾವು ಯುಗಾದಿ ಹಬ್ಬದಂದು ಈ ಎಕ್ಕದ ಗಿಡದ ಪೂಜೆಯನ್ನು ಸಾಂಪ್ರದಾಯಿಕವಾಗಿ ಮಾಡಬೇಕು. ಬಿಳಿ ಎಕ್ಕದ ಗಿಡದ ಬೇರು ಕಾಲಾನಂತರದಲ್ಲಿ ನೈಸರ್ಗಿಕವಾಗಿ ಗಣೇಶನ ಆಕೃತಿಯನ್ನು ಪಡೆಯುತ್ತದೆ ಎಂದು ನಂಬಲಾಗಿದೆ. ಇದನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜಿಸುವುದರಿಂದ ಸಮಸ್ತ ವಿಘ್ನಗಳು ನಿವಾರಣೆಯಾಗಿ ಸುಖ ಸಮೃದ್ಧಿ ದೊರೆಯುತ್ತದೆ ಎಂದು ತಿಳಿಸಲಾಗಿದೆ. ಮತ್ತು ಮಾಟ, ಮಂತ್ರ, ಕೆಟ್ಟ ದೃಷ್ಟಿ ಅಥವಾ ನಕಾರಾತ್ಮಕ ಶಕ್ತಿಗಳ ಪ್ರಭಾವವನ್ನು ತಡೆಯಲು ಈ ಗಿಡದ ಬೇರನ್ನು ತಾಂತ್ರಿಕ ವಿಧಿವಿಧಾನಗಳ ಮೂಲಕ ಸಿದ್ಧಪಡಿಸಿ ಬಳಸಲಾಗುತ್ತದೆ. ರವಿ ಪುಷ್ಯ ನಕ್ಷತ್ರದ ಸಮಯದಲ್ಲಿ ಇದರ ಬೇರನ್ನು ಕೆಂಪು ಬಟ್ಟೆಯಲ್ಲಿ ಸುತ್ತಿ ಮನೆಯಲ್ಲಿ ಯುಗಾದಿಯ ಹಬ್ಬದ ದಿನ ಇಡುವುದರಿಂದ ಶಾಂತಿ ನೆಲೆಸುತ್ತದೆ. ತಾಂತ್ರಿಕ ಶಾಸ್ತ್ರಗಳ ಪ್ರಕಾರ ಬಿಳಿ ಎಕ್ಕದ ಬೇರನ್ನು ಹಸುವಿನ ತುಪ್ಪ ಮತ್ತು ಗಂಜಲದೊಂದಿಗೆ ಬೆರೆಸಿ ತಿಲಕವಾಗಿ ಹಚ್ಚಿಕೊಳ್ಳುವುದರಿಂದ ನಮ್ಮ ಮೇಲೆ ಯಾವ ವಶೀಕರಣದ ಪ್ರಭಾವವೂ ಆಗುವುದಿಲ್ಲ ಎಂದು ನಂಬಲಾಗಿದೆ. ಬಿಳಿ ಎಕ್ಕದ ಗಿಡವು ನವಗ್ರಹಗಳಲ್ಲಿ ರವಿ ಗ್ರಹವನ್ನು ಪ್ರತಿನಿಧಿಸುತ್ತದೆ. ಜಾತಕದಲ್ಲಿ ಸೂರ್ಯನ ದೋಷವಿದ್ದರೆ ಅಥವಾ ಅಶುಭ ಫಲಗಳಿದ್ದರೆ ತಾಂತ್ರಿಕ ಪೂಜೆಯಲ್ಲಿ ಈ ಗಿಡವನ್ನು ಬಳಸಲಾಗುತ್ತದೆ. ಅಗ್ನಿ ಅಪಘಾತಗಳಿಂದ ಅಥವಾ ಆಕಸ್ಮಿಕ ಭಯಗಳಿಂದ ರಕ್ಷಣೆ ಪಡೆಯಲು ವಿಧಿಪೂರ್ವಕವಾಗಿ ಪೂಜಿಸಿದ ಬಿಳಿ ಎಕ್ಕದ ಬೇರನ್ನು ಜೊತೆಯಲ್ಲಿಟ್ಟುಕೊಳ್ಳುವುದು ಸಾಂಪ್ರದಾಯಿಕವಾಗಿ ತಾಂತ್ರಿಕ ಲೋಕದಲ್ಲಿ ರೂಢಿಯಲ್ಲಿದೆ. ತಾಂತ್ರಿಕ, ಮಾಂತ್ರಿಕ, ಮಾಟ, ಮಂತ್ರ ಇವುಗಳ ಪ್ರಯೋಗ ಆಗಬಾರದೆಂದರೆ ಈ ಗಿಡವನ್ನು ಕಿತ್ತು ತರುವಾಗ ನಿರ್ದಿಷ್ಟ ಮುಹೂರ್ತದಲ್ಲಿ ಅಂದರೆ ರವಿ ಪುಷ್ಯ ಮತ್ತು ಗುರುಪುಷ್ಯ ಯೋಗದಲ್ಲಿ ವಿಧಿವಿಧಾನಗಳನ್ನು ಅನುಸರಿಸಿ ಈ ಗಿಡದ ಬೇರನ್ನು ತಂದು ನಾವು ಯುಗಾದಿ ದಿನ ಪೂಜಿಸುವುದರಿಂದ ನಮಗೆ ಯಾವ ದುಷ್ಟ ಶಕ್ತಿಗಳ ಪ್ರಭಾವವೂ ಬೀರುವುದಿಲ್ಲ ಎಂಬ ನಂಬಿಕೆ ಇದೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅನಿಸುತ್ತೆ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ತೆ. ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೊಮ್ಮೆ ಎಲ್ಲರಿಗೂ ದೇವರು ಆಯಸ್ಸು, ಆರೋಗ್ಯ, ಒಳ್ಳೆ ಬುದ್ಧಿಯನ್ನು ಕೊಟ್ಟು ಕಾಪಾಡಲಿ. ನಮಸ್ತೆ.